ನಾನಿವತ್ತು ಮಕ್ಕಳು ಹಾಗೆ ದೊಡ್ಡವರಿಗೆ ತುಂಬಾ ಇಷ್ಟ ಆಗುವಂತಹ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಾನ್ ವೆಜ್ ಗಳಲ್ಲಿ ಕಬಾಬ್ ಅನ್ನ ಮಾಡಿ ತಿಂದೇ ಇರ್ತೀರಾ, ಬಟ್ ನಾನಿವತ್ತು ವೆಜ್ ನಲ್ಲಿ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ಹೂಕೋಸನ್ನ ಬಳಸಿ ನಾನು ಕಬಾಬ್ ಅನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಹೂಕೋಸ್ ಕಬಾಬ್ ಅನ್ನ ಊಟದ ಜೊತೆ ಸೈಡ್ ಡಿಶ್ ಆಗಿ ಹಾಗೇನೆ ಸ್ನಾಕ್ಸ್ ಆಗಿ ಕೂಡ ತಿನ್ಬಹುದು. ಈ ಹೂಕೋಸಿನ ಕಬಾಬ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಹೂಕೋಸಿನ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಹೂಕೋಸನ್ನ ತಗೊಂಡಿದ್ದೀನಿ, ಕಟ್ ಮಾಡಿ ಒಂದು ಬೌಲಿಗೆ ಹಾಕೊಳ್ಬೇಕು. ಅದಾದ್ಮೇಲೆ ಸ್ವಲ್ಪ ಸಾಲ್ಟು ಮತ್ತೆ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಅನ್ನ ಹಾಕಿ ಹೂಕೋಸ್ ಮುಳುಗುವಷ್ಟು ಬಿಸಿ ನೀರನ್ನ ಹಾಕೊಳ್ಬೇಕು. ಫುಲ್ ಬಿಸಿ ನೀರನ್ನ ಹಾಕಿ 10 ನಿಮಿಷ ಸೈಡ್ ಇಡೋಣ. ಅಷ್ಟರಲ್ಲಿ ಕಬಾಬ್ಗೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 1 ಎಗ್ಗಿನ ಬಿಳಿ ಭಾಗ ಮಾತ್ರ ಹಾಕೊಳ್ಬೇಕು. ಈ ರೀತಿ ಎಗ್ಗನ್ನ ಸ್ಮಾಲ್ ಹೋಲ್ ಮಾಡಿಕೊಂಡು ಬಿಳಿ ಭಾಗನ ಮಾತ್ರ ಹಾಕೊಳ್ಳಿ. ಎಲ್ಲೋನ ನೀವು ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಯಾರೆಲ್ಲ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ. ಅದಾದ್ಮೇಲೆ 8ರಿಂದ 10 ಕರಿಬೇವಿನ ಎಲೆಗಳನ್ನ ಕಟ್ ಮಾಡಿ ಹಾಕೊಳ್ಬೇಕು. ಕಬಾಬ್ ಅಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಬಾಬ್ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡಿನ ಕಬಾಬ್ ಪೌಡರ್ನ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಮೊಸರನ್ನ ಹಾಕೊಳ್ಬೇಕು. ಸಾಲ್ಟ್ ಬೇಕು ಅಂದ್ರೆ ಹಾಕೊಳ್ಳಿ, ಕಬಾಬ್ ಪೌಡರ್ ಅಲ್ಲೇ ಸಾಲ್ಟ್ ಇರುತ್ತೆ, ಹಾಗಾಗಿ ನೋಡ್ಕೊಂಡು ನಿಮ್ಗೆ ಏನಾದ್ರೂ ಚಪ್ಪೆ ಅನ್ಸಿದ್ರೆ ಹಾಕೊಳ್ಬಹುದು. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನನ್ಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಹಾಗಾಗಿ ಆಡ್ ಮಾಡ್ಕೊಂಡಿದೀನಿ. ಸಾಲ್ಟ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಮೊದ್ಲೇ ಹೂಕೋಸನ್ನ ಹಾಟ್ ವಾಟರ್ಗೆ ಹಾಕಿದ್ವಲ್ಲ, ಅದನ್ನ ನೀರಿಂದ ತೆಗೆದು ಒಂದ್ಸರಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹೂಕೋಸನ್ನ ಹಾಕ್ಬಿಟ್ಟು ಕಬಾಬ್ ಮಸಾಲೆ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಕಡೆ ಹಿಡಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಸಾಲ ತುಂಬಾ ಗಟ್ಟಿ ಮಾಡ್ಕೊಳ್ಬಾರ್ದು, ಬಜ್ಜಿ ಬೋಂಡ ತರ ಆಗ್ಬಿಡುತ್ತೆ. ಸ್ವಲ್ಪ ಕೋಟಿಂಗ್ ಬಂದ್ರೆ ಸಾಕು. ಈಗ ಕಬಾಬ್ ಅನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆಯಲ್ಲಿ ಆಯಿಲ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಬಿಸಿ ಆಗಿರ್ಬೇಕು. ಚೆನ್ನಾಗಿ ಬಿಸಿ ಆದ್ಮೇಲೆ ಹೂಕೋಸನ್ನ ಆಯಿಲಿಗೆ ಬಿಟ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಆಯಿಲಿಗೆ ಬಿಟ್ಟು 2 ನಿಮಿಷ ಆದ್ಮೇಲೆ ನಿಧಾನಕ್ಕೆ ತಿರ್ಸಿ ಹಾಕೊಳ್ಬೇಕು. ತಿರ್ಸಿ ಹಾಕಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಈ ರೀತಿ ಕಲರ್ ಬರಬೇಕದು. ಈಗ ಸೂಪರ್ ಟೇಸ್ಟಿಯಾದ ಹೂಕೋಸಿನ ಕಬಾಬು ರೆಡಿಯಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.